ಜಲ್ದಿಯಾಗಿ ವೇಟ್ ರಿಡ್ಯೂಸ್ ಮಾಡಬೇಕಾ? ಸೊ ಈ ಡಯಟ್ ಪ್ಲಾನ್ನ ಫಾಲೋ ಮಾಡಿ. ಇದರಿಂದ 4 ಕೆ ಜಿಯಿಂದ 10 ಕೆ ಜಿ ರಿಡ್ಯೂಸ್ ಆಗುತ್ತೆ ಇನ್ನು 10 ಡೇಸ್. ಅದು ಏನಂದರೆ ಟು ಮ್ಯಾಡ್ ಅಂದರೆ 2 ಮೀಲ್ಸ್ ಅ ಡೇ, ಒಂದು ದಿನಕ್ಕೆ 2 ಹೊತ್ತು ಊಟ ಮಾಡಿ ಆರಾಮಾಗಿ 3ರಿಂದ ಅಥವಾ 4ರಿಂದ 10 ಕೆ ಜಿನ ಈಸಿಯಾಗಿ ರಿಡ್ಯೂಸ್ ಮಾಡ್ಬೋದು. ಅದು ವಿದೌಟ್ ಎಕ್ಸರ್ಸೈಸ್. ಸೊ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾ ಯಾವ್ಯಾವ ಥರ ಹೇಳ್ತಾ ಇದ್ದೀನಿ, ಏನೇನು ತಿಂದರೆ ಯಾವ ಥರ ವೇಟ್ ರಿಡ್ಯೂಸ್ ಆಗುತ್ತೆ ಅಂತೇಳಿ. ಸೊ ಇದನ್ನು ಖಂಡಿತ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ, ಸರಿನಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ಸರ್. ಸೊ ಈ ಡಯಟ್ ಪ್ಲಾನಿಂದ ನೀವು ಆರಾಮಾಗಿ ಈಸಿಯಾಗಿ ವೇಟ್ ರಿಡ್ಯೂಸ್ ಮಾಡ್ಬೋದು. ಸೊ ಈ ಟೈಮ್ ವೇಸ್ಟ್ ಮಾಡಿಬಿಡಿ, ಏನು ಡಯಟು ಎಂತ ಇದೆ ಚೆನ್ನಾಗಿ ನೋಡ್ಕೊಳ್ಳಿ, ನೀಟಾಗಿ ಫಾಲೋ ಮಾಡಿ. ಹಾಗೆ ನಿಮಗೆ ಈ ಚಾನಲ್ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಇದೊಂದು ಫುಲ್ ಈಸಿ ಡಯಟ್ ಪ್ಲ್ಯಾನು. ಇದನ್ನು ಯಾರ್ಯಾರು ಫಾಲೋ ಮಾಡ್ಬೋದು? ಸೊ ಥೈರಾಯ್ಡ್ ಇದ್ದವರು ಫಾಲೋ ಮಾಡ್ಬೋದು, ಇದೊಂದು ಬೆಸ್ಟ್ ಅವರಿಗೆ. ಮತ್ತು ಶುಗರ್ ಇದ್ದವರು ಸಹ ತಯಾರು ಮಾಡ್ಬೋದು. ಓಕೆ, ಈ 2 ಮೀಲ್ಸ್ ಅ ಡೇ ಈ ಡಯಟ್ ಪ್ಲ್ಯಾನಿಂದ ಏನೇನು ಯೂಸಸ್ ಇದೆ? ಸೊ ಭಾಳ ಯೂಸಸ್ ಇದಾವೆ ರೀ. ಇದೆ ಅಂತ ಹೇಳೋಕ್ಕಾಗಲ್ಲ, ಹೇಳ್ತೀನಿ ನೋಡಿ. ಮೇನ್ಲಿ ವೆಯ್ಟ್ ಲಾಸ್ ಆಗುತ್ತೆ. ಫಸ್ಟ್ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ, ಇಂಚು ಲಾಸ್ ಸಹ ಆಗುತ್ತೆ, ಫ್ಯಾಟ್ ಲಾಸ್ ಆಗುತ್ತೆ, ಮತ್ತು ಬೆಲ್ಲಿ ಅಂದಿರೋ ಫ್ಯಾಟ್ ರೆಡ್ಯೂಸ್ ಆಗುತ್ತೆ, ಮತ್ತು ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ, ಮತ್ತು ಇನ್ನೊಂದು ಏನಂದರೆ ಸ್ಟ್ರಕ್ ಆಗಿದ್ದ ವೇಟ್ ಸಹ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಉಪಯೋಗ ಇರುವ ಡಯಟ್ ಪ್ಲ್ಯಾನ್ನ ಚೆನ್ನಾಗಿ ಫಾಲೋ ಮಾಡಿ. ಬಟ್ ಒಂದು ಕನ್ಫರ್ಮ್ ಹೇಳ್ತೀನಿ ನಿಮಗೆ, ಏನಂತಂದರೆ ಇದನ್ನು ಓನ್ಲಿ 10 ಡೇಸ್ ಅಷ್ಟೇ ಫಾಲೋ ಮಾಡಬೇಕು, ಇಲ್ಲ ಅಂತಂದರೆ ಹೆಚ್ಚಿಗೆ ಮಾಡಬಾರ್ದು. ಸೊ 10 ಡೇಸ್ ಅಷ್ಟೇ ಮಾಡಿ ಚೆನ್ನಾಗಿ ರಿಸಲ್ಟ್ ಕಾಣಿ. ಸೊ ಇದು ಏನೇನು ಮಾಡೋದು, ಎಂತ ಮಾಡೋದು ಅಂತ ಹೇಳ್ತೀನಿ. ಪ್ಲ್ಯಾನು ಲೋ ಕಾರ್ಬ್ ಆಗಿರೋದು, ಮತ್ತು ನೋ ನೋ ವಾಕಿಂಗು, ನೋ ಎಕ್ಸಸೈಸು, ಈಸಿಯಾಗಿ 10 ಡೇಸಲ್ಲಿ ವೇಟ್ ರಿಡ್ಯೂಸ್ ಮಾಡಬಹುದು. ಸೊ ಇನ್ನೊಂದು ಏನಂತಂದರೆ, ವೇಟ್ ರಿಡ್ಯೂಸ್ ಆಗೋದು ಒಬ್ಬೊಬ್ಬರು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೆವಿ ವೇಟ್ ಇದ್ದವ್ರು ಲೈಕ್ 100 ಕೆ ಜಿ 100+ ಇದ್ದವ್ರಿಗೆ ಆರಾಮಾಗಿ ಈಸಿಯಾಗಿ 10 ಕೆ ಜಿ ರಿಡ್ಯೂಸ್ ಆಗ್ಬೋದು. ಕೆಲವೊಬ್ಬರಿಗೆ 3 ಕೆ ಜಿ ಆಗ್ಬೋದು, ಕೆಲವೊಬ್ಬರಿಗೆ 6 ಕೆ ಜಿ ಆಗ್ಬೋದು, ಕೆಲವೊಬ್ಬರಿಗೆ 8 ಕೆ ಜಿ ಆಗ್ಬೋದು. ಸೊ ಡಿಪೆಂಡ್ ಅಪಾನ್ ಪರ್ಸನ್ ಆಗುತ್ತೆ. ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಮೆಟಬಾಲಿಸಮ್ ಅವ್ರದ್ದು ಹೇಗಿರುತ್ತೆ? ಸೊ ಮೆಟಬಾಲಿಸಮ್ ಸ್ಪೀಡ್ ಇದ್ರೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮೆಟಬಾಲಿಸಮ್ ಸ್ಲೋ ಇದ್ದರೆ ಓಕೆ, ಬರದೇ ಅಂತೂ ಇರಲ್ಲ, 10 ಡೇಸಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಬರುತ್ತೆ. ಸೊ ಚೆನ್ನಾಗಿ ಈಸಿಯಾಗಿ ಟ್ರೈ ಮಾಡಿ, ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದೆಲ್ಲ ಡಿಪೆಂಡ್ ಆನ್ ಅವರ್ ಬಾಡಿ. ಸೊ ಯು ಹ್ಯಾವ್ ಟು ಗಿವ್ 100% ಎಫರ್ಟ್ ಆನ್ ಇಟ್. ಸೊ ನೀವು ರಿಸಲ್ಟ ಈಸಿಯಾಗಿ ಕಾಣಬಹುದು. ಸೊ ನೆಕ್ಸ್ಟ್ ಬಂದು ಇವಾಗ ಏನಪ್ಪ ಅಂದರೆ ಡಯಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡೋಣ. ಸೊ ಡಯಟ್ ಪ್ಲ್ಯಾನ್ ಯಾವಾಗಲೂ ಸ್ಟಾರ್ಟ್ ಆಗೋದು ಮಾರ್ನಿಂಗ್ ಡ್ರಿಂಕಿಂದ. ಸೊ ಮಾರ್ನಿಂಗ್ ಡ್ರಿಂಕ್ ಮತ್ತು ಮಾರ್ನಿಂಗ್ ಡ್ರಿಂಕ್ ಚೆನ್ನಾಗಿ ತೊಗೋಬೇಕಂತಂದರೆ ನೀವು ಡೈಲಿ ಕಂಪಲ್ಸರಿ ಚೆನ್ನಾಗಿ ನಿದ್ದೆ ಮಾಡಬೇಕು, 8 ಅವರು. ಬೆಳಗ್ಗೆ ಜಲ್ದಿ ಏಳಬೇಕು. ಓಕೆ, ಸ್ಟ್ರೆಸ್ ತೊಗೋಬಾರ್ದು, ಮತ್ತು ನೀರನ್ನು ಹೆಚ್ಚು ಕುಡಿಬೇಕು. ಮತ್ತು ನೀರು ಹೆಚ್ಚು ಕುಡಿಬೇಕಾದ್ರೆ ಈವ್ನಿಂಗ್ 6 PM ಲಾಸ್ಟ್ ಮೀಲ್ ಆಗಬೇಕು. ಸಾಯಂಕಾಲ ಯಾವಾಗ್ಲೂ ಊಟ 6 ಗಂಟೆ ಒಳಗಾಗಿ ಆಗಿರಬೇಕು. ಮತ್ತು ಈ ಡ್ರಿಂಕ್ ಯಾವಾಗಲೂ ಎಂಟಿ ಸ್ಟಮಕ್ ಕುಡಿಬೇಕು. ನಾನೇನು ಹೇಳ್ತಾ ಇದ್ದೀನಲ್ಲ, ಈ ಮಾರ್ನಿಂಗ್ ಡ್ರಿಂಕು ಎಂಟಿ ಸ್ಟಮಕ್ ಕುಡಿಬೇಕು. ಇದರಿಂದ ಏನಾಗುತ್ತೆ ಅಂದರೆ ಬೆಲ್ಲಿ ರಿಡ್ಯೂಸ್ ಆಗುತ್ತೆ, ಇಂಚ್ ಲಾಸ್ ಆಗುತ್ತೆ, ಮೆಟಬಾಲಿಸಮ್ ಸ್ಪೀಡ್ ಆಗುತ್ತೆ, ಗಟ್ ಕ್ಲೀನ್ ಆಗುತ್ತೆ. ಓಕೆ, ಯಾವ್ಯಾವ ಅಂತಂದರೆ ಜೀರಾ ಟೀಗೆ ಏನು ಮಾಡಬೇಕು ರೀ, ಫಸ್ಟು 1 ಟೇಬಲ್ ಸ್ಪೂನು ಜೀರಾ ತೊಗೋಬೇಕು. ಒಂದು 2 ಗ್ಲಾಸ್ ನೀರು ತೊಗೊಂಡು ಬಾಯ್ಲ್ ಮಾಡಿಡಬೇಕು. ಆ 1 ಟೇಬಲ್ ಸ್ಪೂನ್ ಹಾಕಿ ಅದು ಅರ್ಧ ರೆಡ್ಯೂಸ್ ಆಗೋ ಮಟ್ಟ ಕಾಯಿಸಿ ಅದು ನೀರು ಕುಡಿಬೇಕು. ಸಿಪ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಅಜ್ವೈನ್ ಟೀ ಅಂತಂದರೆ ಇದಂತೂ ಬೆಸ್ಟ್ ಅಂತ ಹೇಳ್ಬೋದು. ಎಸ್ಪೆಷಲಿ ಬ್ಲೋಟಿಂಗ್ಸು ಮತ್ತು ಆ್ಯಸಿಡಿಟಿ, ಒಂಥರ ಏನೋ ಗುಡುಗುಡು ಅನ್ನೋ ಸೌಂಡಿಗೆ, ಅದಕ್ಕೆಲ್ಲ ಇದು ಬೆಸ್ಟ್ ರಿಸಲ್ಟು. ಇದು ಅಲ್ಲೇ ಒಂದೇ ಅಪ್ರೂವ್ಡ್ ಆಗಿದ್ದು. ನನ್ನ ಫ್ರೆಂಡ್ ಒಬ್ಬಳು, ಅವಳಿಗೆ ಹೇಳಿದ್ದೆ ನೀ ಅಜ್ವೈನ್ ಟೀ ಕುಡ್ರಿ, ರಿಸಲ್ಟ್ ಚೆನ್ನಾಗಿದೆ ಅಂತಂದೆ. ಸೊ ಅವರು ಒಂದು ಮಂತ್ ಫುಲ್ ಕಂಟಿನ್ಯೂ ಟ್ರೈ ಮಾಡಿದರೆ ಅದ್ರ ಬಗ್ಗೆ ಬೆಸ್ಟ್ ಒಪಿನಿಯನ್ ಹೇಳಿದ್ದಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಭಾಳ ಚೆನ್ನಾಗಿ ರಿಸಲ್ಟ್ ಇದೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ, ಹಾಫ್ ಸ್ಪೂನು ಇನ್ನೊಂದು ಏನಂತಂದರೆ, ಈ ಅಜ್ವೈನ ಕೆಲವೊಬ್ರಿಗೆ ಸೂಟ್ ಆಗುತ್ತೆ, ಕೆಲವೊಬ್ರಿಗೆ ಸೂಟ್ ಆಗಲ್ಲ. ಸೊ ಅದನ್ನು ನೀವು ನೋಡ್ಕೊಳ್ಳಿ. ಸೊ ಈಗ 1 ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಒಂದು 2 ಪಿಂಚ್ ಅಂದರೆ ಈ ಥರ 3 ಬಳ್ಳಿ ಹಿಡ್ಕೊಂಡು ಎಷ್ಟು ಬರುತ್ತೆ ಅಷ್ಟು ಹಾಕಿ ಕಳ ಕುದಿಸಿ ಅದನ್ನು ಸಿಪ್ ಮಾಡಿ ಕುಡಿಬೇಕು. ಇದು ವಾರ್ಮ್ ಇರುವಾಗ ಟೀ ಹೇಗೆ ಕುಡ್ತಿರಲ್ಲ ಆ ಥರ ಕುಡಿದ್ರೇ ಈ ಎಲ್ಲ ಡಿಟಾಕ್ಸ್ ಡ್ರಿಂಕ್ಸು ಬಾಡಿಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ಯಾವಾಗಲೂ ಡಿಟಾಕ್ಸ್ ಡ್ರಿಂಕ್ಸು 7:30 ಒಳಗಾಗಿ ಕುಡಿಬೇಕು. ಇದು ಆವಾಗಲೇ ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ಚಾನ್ಸ್ ಇರುತ್ತೆ. ಓಕೆ, ಇವಾಗ ನಾವು ಮಾರ್ನಿಂಗ್ ಡ್ರಿಂಕ್ ಆಯಿತು. ಬ್ರೇಕ್ಫಾಸ್ಟ್ ಬಂದು 8 AM ಒಳಗಾಗಿ ಆಗಬೇಕು. ಫಸ್ಟ್ ಮೀಲ್ ಅಂತ ಹೇಳ್ಬೋದು ಇದು ನಾವು. ಫಸ್ಟ್ ಮೀಲ್ ಯಾವಾಗೂ 8 ಗಂಟೆ ಒಳಗಾಗಿ ಆಗಬೇಕು. ಇದಕ್ಕೆ ಒಂದು 5 MME ಮೂಂಗ್ ದಾಲ್ ಚೀಲ ಅಥವಾ ಗ್ರೀನ್ ಚೀಲ ತಿನ್ಬೋದು. ಮೂಂಗ್ ದಾಲ್ ಚೀಲ ಅಂತಂದರೆ ಹೆಸರು ಕಾಳು ಚೀಲ ಅಂತಲೇ ಹೇಳ್ಬೋದು. ಹೆಸರು ಕಾಳು ತಾಲಿಪಟ್ಟೆ ಅಂತೀರ ನೋಡಿ, ತಾಲಿಪಟ್ಟೆ ಅಂತಲೂ ಕರಿಬೋದು.
ಅಥವಾ ದೋಸೆ ಅಂತ ಕರಿಬೋದು. ಹೆಸರು ಕಾಳು ಅಥವಾ ಹೆಸರು ಬೇಳೆಯಿಂದ ಮಾಡಿರುವಂಥ ಏನು ತಾಲಿಪಟ್ಟೆ. ಯಾವ ಥರ ಮಾಡೋದಂತಂದರೆ, ಒಂದು 4 ಸ್ಪೂನು ಬೇಳೆ ತೊಗೊಂಡ್ರೆ 4 ಸ್ಪೂನು ಬೇಳೆ ಒಂದು ಹಾಫ್ ಆನ್ ಅವರ್ಗೆ ನೆನೆಯುತ್ತೆ. ಸೊ ಅದನ್ನು ನೆನೆಸಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ದೋಸೆ ಥರ ಮಾಡ್ಕೊಂಡು ಅದಕ್ಕೆ ವೆಜಿಟೇಬಲ್ಸ್ ಹಾಕಿ ಮಾಡ್ಬೋದು. ಇಲ್ಲ ನೀವು ರೌಂಡ್ ಹಸಿರು ಕಲರ್ ಹೆಸರು ಕಾಳು ತೊಗೊಂಡ್ರೆ ಪೂರ್ತಿ ಒಡೆದಿಲಾರ್ದು, ಸೊ ಅದನ್ನು ಸ್ವಲ್ಪ ನೆನೆಲಿಕ್ಕೆ ಟೈಮ್ ಬೇಕಾಗುತ್ತೆ, 2 or 3 ಅವರ್ ಬೇಕಾಗುತ್ತೆ. ಸೊ ಅಥವಾ ಓವರ್ ನೈಟ್ ನೆನೆಸಿಟ್ಟಿದ್ರೆ ಅದು ಒಂದು 3 to 4 ಟೇಬಲ್ ಸ್ಪೂನ್ ಹೆಸರು ಕಾಳು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದರಲ್ಲಿ ಈರುಳ್ಳಿ, ಟೊಮೆಟೊ, ವೆಜಿಟೇಬಲ್ಸ್ ಏನಾದರೂ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಏನಾದ್ರೂ ಹಾಕ್ಬೋದು. ನಾನು ತೋರಿಸ್ತೀನಿ ನಿಮಗೆ. ಸೊ ಅದನ್ನು ಮಾಡ್ಕೊಂಡು ಒಂದು ಬಟ್ಲ ಕರ್ಡ್ ಮೊಸರಲ್ಲಿ ಎದ್ಕೊಂಡು ತಿನ್ಬೋದು, ಡಿಪ್ ಮಾಡ್ಕೊಂಡು ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂತಂದರೆ ಗ್ರೀನ್ ಚಟ್ನಿ ಮಾಡ್ಕೋಬೋದು, ಕೊತ್ತಂಬರಿ ಮತ್ತು ಪುದೀನ ಹಾಕಿ ಸ್ವಲ್ಪ ಗ್ರೀನ್ ಚಟ್ನಿ ಮಾಡ್ಕೊಂಡು ತಿನ್ನಬೇಕು. ಸೊ ಇದರಿಂದ ಏನಾಗುತ್ತೆ, ಒಂದು 2 ಚೀಲ ತಿನ್ಬೋದು, ಬೆಸ್ಟ್ ಚೆನ್ನಾಗಿ ಅನಿಸುತ್ತೆ. ಹೊಟ್ಟೆನೂ ಚೆನ್ನಾಗಿ ಫುಲ್ ತುಂಬಿರ್ತದೆ, ಹೈ ಪ್ರೋಟೀನ್ ಡಯಟ್ ಆಗಿರುತ್ತದೆ ಮತ್ತು ಫೈಬರ್ ಕೂಡ ಚೆನ್ನಾಗಿರುತ್ತೆ. ಸೊ ಇದೊಂದು ಬೆಸ್ಟ್ ಮೀಲ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಓಕೆ, ನನಗೆ ಈ ಚೀಲ ಡೈಲಿ ಚೀಲ ತಿನ್ನೋಕ್ಕಾಗಲ್ಲ ಅಥವಾ ಎಮರ್ಜೆನ್ಸಿ ಮಾಡೋಕ್ಕಾಗಲ್ಲ ಅನ್ನೋರು, ಕ್ವಿಕ್ಕಾಗಿ ಮಾಡ್ಕೋಬೇಕನ್ನೋರು 2 ಬ್ರೌನ್ ಬ್ರೆಡ್ ತೊಗೊಳ್ಳಿ. ಬ್ರೌನ್ ಬ್ರೆಡ್ಡೇ ತೊಗೊಳ್ಬೇಕು ನಾನು ಹೇಳಿರೋ ಹಾಗೆ. ಅದಕ್ಕೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳಿ. ಎಲ್ಲ ಮನೇಲಿರುವಂಥ ಎಲ್ಲ ವೆಜಿಟೇಬಲ್ನ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಮೊಸರಲ್ಲಿ ಕೂಡಿಸಿ ಅಥವಾ ಅದನ್ನು ಸ್ವಲ್ಪ ಶಾಲೋ ಫ್ರೈ ಮಾಡಿ ಅದರಲ್ಲಿ ಫಿಲ್ಲಪ್ ಮಾಡಿ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು. ಇದು ಒಂದು ಸೆಕೆಂಡ್ ಆಪ್ಷನ್ ಆಗಿರುತ್ತೆ. ಮತ್ತು ಇದು ಟಿಫನ್ ಆದಮೇಲೆ, ಅದೇ ಇದು ಫಸ್ಟ್ ಮೀಲ್ ಆದಮೇಲೆ ನೀವೇನು ಮಾಡ್ಬೋದು ಅಂತಂದರೆ, ಐದರ್ ಮೇ ಬಿ ಗ್ರೀನ್ ಟೀ ಕುಡಿಬೇಕು, ಐದರ್ ಮೇ ಬಿ ಟೀ ಕುಡಿಬೇಕು ವಿದೌಟ್ ಶುಗರ್. ನಾವು ಈ ಡಯಟ್ ಪ್ಲ್ಯಾನಲ್ಲಿ ಶುಗರ್ ತಿನ್ನೋದಿಲ್ಲ, ಸೊ ನಾವು ಯಾವಾಗಲೂ ಶುಗರ್ನ ಅವಾಯ್ಡ್ ಮಾಡಬೇಕು. ಮಿಲ್ಕ್ ಟೀನು ಕುಡಿಬೋದು ಬಟ್ ವಿದೌಟ್ ಶುಗರ್. ದಿಸ್ ಈಸ್ ಫಸ್ಟ್ ಮೀಲ್ ಆಫ್ ದ ಡೇ. ಓಕೆ, ನೆಕ್ಸ್ಟ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸು 12 AM ತಿನ್ನಬೇಕು. ಜಾಸ್ತಿ ಹಸಿ ಅನಿಸಿದರೆ ಒಂದು ಕುಕುಂಬರ್ ತಿನ್ನಿ, ಇಲ್ಲಾಂದರೆ ಒಂದು 2 ವಾಲ್ನಟ್ಸು ಅಥವಾ 2 ಬಾದಾಮಿ ತಿನ್ಬೋದು. ಅದಷ್ಟೇ. ಮತ್ತು 3 PM ತನಕ ಏನೂ ತಿನ್ನಬಾರ್ದು. ಸೊ ಅಲ್ಲಿ ತನಕ ಎಂಟಿನೇ ಇರಬೇಕು. ನಿಮ್ಗೆ ಹಸಿವು ಅನಿಸಿದರೆ ಒಂದು ಸೌತೆಕಾಯಿ ತಿನ್ನಬೇಕು ಅಷ್ಟೇ, ಅದರ್ವೈಸ್ ಏನೂ ತಿನ್ನಬಾರ್ದು. ಓಕೆ, 3 PM ತನಕ ಏನೂ ತಿಂದಿರಂಗಿಲ್ಲ. ಸೊ ಇನ್ ಬಿಟ್ವೀನ್ ಹಸಿವಾದಾಗ ನೀವು ನೀರು ಜಾಸ್ತಿ ಕುಡೀರಿ, ಒಂದು ಸೌತೆಕಾಯಿ ತಿನ್ನಿರಿ. ಓಕೆ, ಅದು ಆಗಲ್ಲ ಅಂತ ಅಂದಾಗ ಜಾಸ್ತಿ ಇಂಟೇಕ್ ನೀರು ಮಾಡಿ. ಓಕೆ, ಈವ್ನಿಂಗ್ ಬಂದು ಈಗ ಸೊ ನೀವು 4 o'clock ನಿಮ್ಗೆ ಅಥವಾ ಬ್ಲ್ಯಾಕ್ ಕಾಫಿ ಕುಡೀರಿ. ಇದೆಲ್ಲ ಆದಮೇಲೆ 6 ಲಾಸ್ಟ್ ಮೀಲ್ ಯಾವಾಗಲೂ ನಮ್ಗೆ 6 PM ಆಗುತ್ತೆ. ಸೊ ಇದು ಈ ಮೀಲ್ ಕಂಪಲ್ಸರಿ ಲೋ ಕ್ಯಾಲ್ರಿ ಮೀಲ್ ಆಗಿರೋದ್ರಿಂದ ನೀವು ಸೊ ಲೋ ಕ್ಯಾಲ್ರಿ ಇರುವ ಕಂಟೆಂಟೇ ಅಷ್ಟೇ ತಿನ್ನಬೇಕು ಮತ್ತು 6 ಗಂಟೆ ಒಳಗಾಗಿ ತಿನ್ನಬೇಕು. ಯಾವ್ದ್ಯಾವುದು ಅಂತಪ್ಪ ಅಂತಂದರೆ, ಲೈಕ್ ಮಸಾಲ ಓಟ್ಸು. ಈಗ ಮಸಾಲ ಓಟ್ಸ್ ಅಂತಂದರೆ 3 ಟೇಬಲ್ ಸ್ಪೂನ್ ಓಟ್ಸ್ ತೊಗೋಬೇಕು. ಅದಕ್ಕೆ ಮನೇಲಿರೋ ವೆಜಿಟೇಬಲ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ತಿನ್ಬೋದು, 1 ಬೌಲ್. ಇಲ್ಲ ಅಂತಂದರೆ ಸೂಪ್ಗಳು ತಿನ್ಬೋದು. ಮೂಂಗ್ ದಾಲ್ ಸೂಪು ಅಂದರೆ ಹೆಸರು ಕಾಳೆ ಬೇಳೆದು ಬೇಳೆ ಥರ ಗಟ್ಟಿ ಬೇಳೆ ಥರ ಮಾಡೋ ಸೂಪ್ ಥರ ತಿನ್ಬೋದು. ಅದ್ರ ಜೊತೆ ಇಲ್ಲ ಅಂತಂದರೆ ಕಿಚಡಿ ತಿನ್ಬೋದು. ರೈಸ್ ಹಾಕಬಾರ್ದು, ಓನ್ಲಿ ಫುಲ್ ಲೋ ಕಾರ್ಬು ಲೋ ಕ್ಯಾಲ್ರಿ ತಿನ್ನಬೇಕು ನೈಟಿಗೆ. ಸೊ ಆ ಥರ ಕಿಚಡಿ ದಾಲ್ಗಳು, ವೆರೈಟಿಗಳ ದಾಲ್ಗಳು ಕುದಿಸಿ ಅದನ್ನು ಬಾಯ್ಲ್ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಆಪ್ಷನ್ ಅಂತಂದರೆ, ಅಥವಾ ಆ್ಯಪಲ್ ಸ್ಮೂದಿ ತಿನ್ಬೋದು, ಬನಾನಾ ಸ್ಮೂದಿ ತಿನ್ಬೋದು. ಓಕೆ, 1 ಆ್ಯಪಲ್ಲು, ಸ್ವಲ್ಪ ಒಂದು ಸ್ಪೂನ್ ಓಟ್ಸು ಹಾಕ್ಕೊಂಡು ಸ್ಮೂದಿ ಮಾಡ್ಕೊಂಡು ಹಾಲು ಬದಲು ಆಲ್ಮಂಡ್ ಹಾಲು ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸೊ ತಿನ್ಕೊಂಡು ಕುಡಿಬೋದು. ಸೊ ಇದರಿಂದ ಏನಾಗುತ್ತೆ, ನಮಗೆ ವೇಟು ಆರಾಮಾಗಿ ರಿಡ್ಯೂಸ್ ಆಗುತ್ತೆ. ಸೊ ಇದು ಆಗಿತ್ತು 2 ಮೀಲ್ ಡಯಟ್ ಪ್ಲ್ಯಾನ್. ಈ ಡಯಟ್ ಪ್ಲ್ಯಾನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಸೊ ಈ ಡಯಟ್ ಪ್ಲ್ಯಾನ್ ಇಷ್ಟ ಆಗಿದ್ದು ಯಾರಾದರೂ ಫಾಲೋ ಮಾಡ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಹಾಗೆ ಫಾಲೋ ಮಾಡಿ. ಈ ಪ್ರೆಸೆಂಟ್ ವೇಟನ್ನು ಮೆನ್ಷನ್ ಮಾಡಿ ಆ ಡಯಟ್ನ ಫಾಲೋ ಮಾಡಿದ ಮೇಲೆ ನಿಮಗೆ ವೇಟ್ ಎಷ್ಟು ರಿಡ್ಯೂಸ್ ಆಗಿದೆ ಅಂತ ಹೇಳಿ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.